ಎ 26 ವರ್ಷದ ಮುಂಚೆ ರಿಲೀಸ್ ಆದಂಥ ಎ ಸಿನಿಮಾ ಮತ್ತೆ ರಿಲೀಸ್ ಆಯಿತು ಹೋದ ವಾರ. ಸೂಪರ್ ಡೂಪರ್ ಹಿಟ್ ಆಯಿತು. ಇವತ್ತು ಆ ಎ ಸಿನಿಮಾದ ಒಬ್ಬ ನಾಯಕಿ ನಮ್ಮ ಜೊತೆಗಿದ್ದಾರೆ, ಚಾಂದಿನಿ ಅವರು. ಅವರ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಮೇಡಮ್, ವೆಲ್ಕಮ್ ಬ್ಯಾಕ್ ಟು ಅಲಾ ಇಂಡಸ್ಟ್ರಿ. ಥ್ಯಾಂಕ್ ಯು. ತುಂಬ ಖುಷಿ ನನಗೆ. ನಿಮ್ಮ ವೀಕ್ಷಕರೆಲ್ಗ ನಮ್ಮ ನಮಸ್ಕಾರಗಳು. ತುಂಬ ಖುಷಿ. ಆ್ಯಂಡ್ ಈ ಎ ಸಿನಿಮಾ ರಿಲೀಸ್ ಇದ್ದಾಗೆ ನನಗೆ ಒಂದು ಅವಕಾಶ ಸಿಕ್ತು ನಿಮ್ಮ ಎಲ್ಲರೂ ಮೀಟ್ ಮಾಡೋಕ್ಕೆ. ತುಂಬ ಖುಷಿ. ಮತ್ತು ಇನ್ನೊಂದು ಏನಂದರೆ, ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಎ ಸಿನಿಮಾ ರಿಲೀಸ್ ಆದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಮೀನ್ಸ್ 17 ಇಯರ್ಸ್ ಗ್ಯಾಪ್ ತೊಗೊಂಡು ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಾರೆ. ಏನು ಅನಿಸುತ್ತೆ ಮೇಡಮ್? ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ನಾನು ತುಂಬ ಫಿಲ್ಮ್ಸ್ ಮಾಡಿದ್ದೀನಿ. ಈವನ್ ಕರ್ನಾಟಕ ಎ ಆದಮೇಲೆ ಅಲ್ಲ, AK-47, ಲವ್ ಯು, ದೀಪಾವಳಿ, ವಿಷ್ಣುವರ್ಧನ್ಸ್ ಜೊತೆ ನೀವು ಒಂದು 20 ಸಿನಿಮಾಗಳು ಮಾಡಿದ್ದೀರಾ. ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಭೋಜ್ಪುರಿ ನಮ್ಮ ದೊಡ್ಡ ಹಿಟ್ ಮಾಡಿದ್ದೀನಿ ವಿತ್ ರವಿ ಕಿಶನ್. ಅದು UP ಬಿಹಾರ್ಲಿ ಸೂಪರ್ ಹಿಟ್. ಎ ಥರ ಅಲ್ಲಿ ಈಗಲೂ ಆ ಸಾಂಗ್ಸ್ ಸೂಪರ್ ಹಿಟ್ ಸಾಂಗ್ಸ್. ಸೊ ಅದು ನಾನು ಹೀರೋಯಿನ್ ವಿತ್ 2 ಹೀರೋಸ್ ಆ್ಯಂಡ್ ರವಿ ಕಿಶನ್ ಬಿಕೇಮ್ ಅ ಸ್ಟಾರ್. ಗುಜರಾತಿಲಿ ಮಾಡಿದ್ದೀನಿ ವಿತ್ ಸ್ಟೇಟ್ ಅವಾರ್ಡ್ ಸಿಕ್ತು 16 year old to 60 year old. ಸೊ ಇಲ್ಲಿ ಏನಂತ ಇಷ್ಟೇ ಪ್ರೀತಿ ಸಿಗ್ತಾ ಇಷ್ಟೇ ಸಕ್ಸಸ್ ಸಿಕ್ಕಕ್ಕೆ ಆ್ಯಂಡ್ ಪರ್ಫಾರ್ಮೆನ್ಸ್ ಎಲ್ಲ ಹೇಳಿದ ಒಳ್ಳೆ ರೋಲ್ಸ್ ಇರಬೇಕು. ಸುಮ್ಮನೆ ನನಗೆ ದುಡ್ಡು ಬ್ಯುಸಿ ಅದಕ್ಕೆ ಏನು ಪ್ರಯೋಜನ ಇಲ್ಲ. ಬಿಕಾಸ್ ನನಗೆ ನಮ್ಮ ಲೈಫಲ್ಲಿ ಪ್ರೀತಿ ಅಂತ ತುಂಬ ದೊಡ್ಡ ವಿಷಯ. ಇದು ಸಿಕ್ಕಕ್ಕೆ ಅಷ್ಟೇ ಈಸಿ ಅಲ್ಲ. ಈ ಸಕ್ಸಸ್ ಬೆಳಿಗ್ಗೆ 6:30 ಬೆಳಿಗ್ಗೆಯಿಂದ 25 years ಮುಂಚೆ ಒಂದು ಫಿಲ್ಮ್ ಆ್ಯಂಡ್ 25 years ಆದಮೇಲೆ 6:30 ಬೆಳಿಗ್ಗೆ ಅಷ್ಟೇ ಒಂದು ಕ್ರೇಜ್ ಇದ್ದರೆ ಅದು ದೇವ್ರನ್ನ ಹೇಳಬೇಕು. ಸೊ ಸುಮ್ಮನೆ ಯಾವುದು ಏನು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಒಳ್ಳೇದು ಅಂದರೆ ಡೆಫಿನೆಟಾಗಿ ಮಾಡಿ. ಬಟ್ ನಿಮ್ಮ ಹೇಳ್ತಾರೆ ಸೆಕೆಂಡ್ ಇನ್ನಿಂಗ್ಸ್. ಯಾಕೆಂದ್ರೆ ಆವತ್ತು ನಾನು ತುಂಬ ಚಿಕ್ಕಿತ್ತು, ನನಗೆ ಗೊತ್ತಿರಲಿಲ್ಲ ಇಷ್ಟೇ ಸಕ್ಸಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಈಗ ನನಗೆ ಸ್ವಲ್ಪ ಗೊತ್ತಾಯಿತು. ಆ್ಯಂಡ್ ನಂಬರ್ 1, ನಾನು ಸೋಷಿಯಲ್ ಮೀಡಿಯಲ್ಲಿ ಇರಲಿಲ್ಲ. ಸೊ ಜನಗಳಿಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ. ಸೊ ಈಗ ನನ್ನ ಮನೆ ತಗೊಂಡಿದ್ದೀನಿ ಬ್ಯಾಂಗ್ಳೂರ್ಗೆ, ಇಲ್ಲಿ ಇರ್ತೀನಿ. ಬಟ್ ಆಫ್ಕೋರ್ಸ್ ಕೆಲಸ ಎಲ್ಲಿ ಬಂದರೆ ಯಾವ ಕಡೆಯಿಂದ ಬಂದರೆ ಮಾಡ್ತಾಯಿದ್ದೀನಿ. ಈಗಲೂ ಬಾಂಬೆಯಲ್ಲೆಲ್ಲ ನನಗೆ ಇದೆ ವರ್ಕ್ ಇದೆ. ಸೊ ಇಲ್ಲಿಂದ ವರ್ಕ್ ಬಂದರೆ ನಾನು ಇಲ್ಲಿ ಇರ್ತೀನಿ. ಬಟ್ ಡೆಫಿನೆಟಾಗಿ ಯು ವಿಲ್ ಸಿ ಮೋರ್ ಆಫ್ ಮೀ ಸೋಷಿಯಲ್ ಮೀಡಿಯಲ್ಲಿ. ಎಲ್ಲರೂ ನನ್ನ ಲೈಫ್ ಏನು ನಡೀತಾ ಇದ್ರೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು, ಎ ಸಿನಿಮಾ ನಿಮ್ಮದು ಫಸ್ಟ್ ಸಿನಿಮಾ ಆಗಿತ್ತು. ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಮೀನ್ಸ್ ಆವಾಗ ನೀವು ಭಯ ಪಟ್ಕೊಂಡಿರ್ಬೋದು. ಫಸ್ಟ್ ಶಾಟ್ ಇಡಬೇಕಾದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್? ಆ್ಯಕ್ಚುಲಿ ಆ ಎಕ್ಸ್ಪೀರಿಯೆನ್ಸ್ ವಾಸ್ ಫ್ಯಾಂಟಾಸ್ಟಿಕ್. ಬಿಕಾಸ್ ಏನಂತ ನಾವು ಇವತ್ತು ಟೀಮ್ ಅಲ್ಲ, ಫುಲ್ ಎ ಟೀಮ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಒಂದು ತುಂಬ ಖುಷಿ ಇತ್ತು ದ್ಯಾಟ್ ಉಪೇಂದ್ರ ಥರ ಒಂದು ಡೈರೆಕ್ಟರ್ ನನಗೆ ಫಸ್ಟ್ ಫಿಲ್ಮ್ಲ ಸಿಕ್ತು. ಅವರು ಒಂದೇ ಒಳ್ಳೆ ಡೈರೆಕ್ಟರ್. ಅವರು ನನ್ನ ಇಷ್ಟು ಇಂಪಾರ್ಟೆಂಟ್ ಫಿಲ್ಮ್ನ ಅವರು ಹುಡ್ಕೊಂಡು ಅವ್ರ ಮನಸ್ಸಲ್ಲಿ ಏನಾದರೂ ಇತ್ತು, ಈ ಹೀರೋಯಿನ್ಗೆ ನನಗೆ ಈ ಥರ ಒಂದು ಇದು ಬೇಕು. ಮತ್ತು ಇನ್ನೊಂದು ಏನಂದರೆ, ಈ ಸಿನಿಮಾದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದೆ ವಿಭಿನ್ನವಾಗಿತ್ತು. ಮೀನ್ಸ್ ನಿಮ್ಮನ್ನು ನೋಡ್ದಿರಾನೆ ಅವ್ರು ಆಯ್ಕೆ ಮಾಡಿದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅದು ನಾನು ಐ ಥಿಂಕ್ ಆ ಕ್ಯಾರೆಕ್ಟರ್ ತುಂಬ ಥಿಂಕ್ ಮಾಡಿದ್ದೀನಿ ಕೇರ್ಫುಲ್ಲಾಗಿ. ನಾನು ಚಿಕ್ಕಿದ್ರೆ ನನ್ನ ಮನಸ್ಸಲ್ಲಿ ಟೀಮ್ ಎಲ್ಲರಿಗೂ ಗೊತ್ತು. ಬಟ್ ನನಗೆ ಐ ಥಿಂಕ್ ಆ ಪರ್ಫಾರ್ಮೆನ್ಸ್ 3 reasons ಆಯಿತು. ನಂಬರ್ 1 ಇಸ್ ಆ ಹೋಲ್ ಸೆಟ್ಟಿಂಗ್. ಎ ಟೀಮ್ ಇವತ್ತು ನನಗೆ ಖುಷಿ. ನಾನು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದರೆ, ಪ್ರೊಡ್ಯೂಸರ್, ಡೈರೆಕ್ಟರ್, ನಾವು ಒಂದು ಫ್ಯಾಮಿಲಿ ಥರ ಇತ್ತು. ನೀವು ಹೀರೋ ನಾನು ಹೀರೋ ಇದು ಏನಿರಲಿಲ್ಲ. ಮಾಡಬೇಕು ಆ ಒಂದು ಎನರ್ಜಿ ಇತ್ತು. ಅದಕ್ಕಿಲ್ಲ ಐ ಥಿಂಕ್ ಆ ಫಿಲ್ಮ್ ಬಂದು. ನಂಬರ್ 2 ಉಪೇಂದ್ರ ಒಳ್ಳೆ ಡೈರೆಕ್ಟರ್. ಅದಕ್ಕೆ ನನಗೆ ಅದಾದಮೇಲೆ ನನಗೆ ತುಂಬ ಖುಷಿ ದಟ್ ಎಲ್ಲರಿಗೂ ಚಾಂದಿನಿ ಅಂತ ಕ್ಯಾರೆಕ್ಟರ್ ಈಗಲೂ ಜ್ಞಾಪಕ ಇದೆ, ಖುಷಿ ಇದೆ. ಸೊ ಮತ್ತು ಇನ್ನೊಂದು ಏನಂದರೆ, ಈಗ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ರಿ, A2 ಬರ್ತಿದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ದೀರಾ. ಅದ್ರ ಹಿಂದಿನ ವರ್ಕ್ ಏನೇನು ನಡೆದಿದೆ, ಏನಾಗತ್ತೆ ನೆಕ್ಸ್ಟ್ ಅನ್ನೋದು? ಅದು ಓವರ್ನೈಟ್ ವಿಷಯ ಅಲ್ಲ. ಇಟ್ಸ್ 5 years or 6 yearsಯಿಂದ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ನಾವು PhD ಮಾಡಿದ್ದೀನಿ ಅಲ್ಲ. ಸೊ ನಾನು ಥಿಂಕರ್ ಅಲ್ಲ, ಆ್ಯಂಡ್ ಥಿಂಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಎ ಬಂದು ಸೂಪರ್ ಹಿಟ್ ಸಿನಿಮಾ ಆಯಿತು. ಅದು ವಿಭಿನ್ನವಾದಂಥ ಸ್ಟೋರಿ ಇಟ್ಕೊಂಡು ಡೈರೆಕ್ಷನ್ ಬಂದು ಉಪೇಂದ್ರ ಸರ್ ಮಾಡಿದ್ರು. ಅವರೇ ಹೀರೋ ಆಗಿ ಕೂಡ ಮಾಡಿದ್ರು. ನಿಮ್ಮನ್ನು ಕ್ಯಾಸ್ಟ್ ಮಾಡಿಕೊಂಡು ಪ್ರತಿಯೊಂದು ಮಾಡ್ಕೊಂಡೋದ್ರು. ಈಗ ಅದಕ್ಕಿಂತ ವಿಭಿನ್ನವಾಗಿ ಬರ್ತಿದೆಯಾ, ಇಲ್ಲ ಒಂದು ಸ್ವಲ್ಪ ಸ್ಟೋರಿ ಯಾವ ರೀತಿ ಇರ್ಬೋದು ಅನ್ನೋದು ನಮಗೆ ಕೇಳಬೇಕು.
See, Upendra is a role model as a director and as a person. You know, role model as a director. ಏಕೆಂದ್ರೆ ಅವರು ಕೆಲಸ ಮಾಡಿದ ಟೈಮ್ಲಿ ಅವರು ಏನು ಥಿಂಕ್ ಮಾಡಿಲ್ಲ, ಇದು ಹಿಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲಿ ಆಗುತ್ತೆ ಏನು ಥಿಂಕ್ ಮಾಡಿಲ್ಲ. ಒಳ್ಳೆ ಫಿಲ್ಮ್ ಮಾಡಬೇಕು, ಒಳ್ಳೆ ಸ್ಟೋರಿ ಮಾಡಬೇಕು, ಅವ್ರ ಮನಸ್ಸಲ್ಲಿ ಅದು ಇತ್ತು. ಸೊ ಅದೇ ಅವರು ಮಾಡಿದೆ. ಸೊ ನಾನು ಇನ್ನೊಂದು ಉಪೇಂದ್ರ ಸರ್ ಬಗ್ಗೆ ಹೇಳಕ್ಕೆ ಬಂದರೆ ಸಬ್ಜೆಕ್ಟ್ ಒಂದು ಮುಖ್ಯ ಆಗುತ್ತೆ, ಬಿಟ್ಟರೆ ಅವರು ಹಿಟ್ಟೋ ಫ್ಲಾಪ್ ಅಂತ ನೋಡೋದಿಲ್ಲ. ಎಷ್ಟೋ ಸಿನಿಮಾಗಳು ಹಿಟ್ ಆಗಿದೆ, ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವ್ರ ಸ್ಟೋರಿಗಳೇ ಮಾತಾಡ್ತಾ ಹೋಗುತ್ತೆ ಅದ್ರ ಬಗ್ಗೆ. ಸೊ ಅದು ಒಳ್ಳೆಯದಲ್ಲ ಆ ಥರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಉಪೇಂದ್ರ ಥರ ಒಂದು ಡೈರೆಕ್ಟರ್ ನಾವು ಸೆಲೆಬ್ರೇಟ್ ಮಾಡಬೇಕು ನ್ಯಾಷನಲಿ, ಇಂಟರ್ನ್ಯಾಷ್ನಲಿ. ಬಿಕಾಸ್ ಅವರು ಆ ಥರ ಏನು ಮಾಡಲ್ಲ. ಅದಕ್ಕೆ ಅವರು ಮೋಸ್ಟ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಅವರು ಒನ್ಸ್ ಇನ್ ಅ ವೈಲ್ ಡೈರೆಕ್ಟ್ ಮಾಡ್ತಾಯಿದ್ರೆ, UI ಈಗ ಬರ್ತಾ ಇರ್ತಾರೆ, ಐ ಆಮ್ ಶ್ಯೂರ್ ಸಮಥಿಂಗ್ ವಂಡರ್ಫುಲ್. ಸೊ ಅದು ಇಟ್ಸ್ ಅ ಗ್ರೇಟ್ ಕ್ವಾಲಿಟಿ ಆ್ಯಸ್ ಅ ಡೈರೆಕ್ಟರ್. ನಾವು ಅಷ್ಟೇ ಬಿಸ್ನೆಸ್ ಬಗ್ಗೆ ಇದ್ರ ಬಗ್ಗೆ ಥಿಂಕ್ ಮಾಡಿದರೆ ಈವನ್ ಅದು ಒಳ್ಳೆ ಫಿಲ್ಮ್ ಬರಲ್ಲ. ಸೇಮ್ ವೇ ಆ್ಯಕ್ಟರ್ಗೂ ಅದು ಜಾಸ್ತಿ ಥಿಂಕ್ ಮಾಡಬಾರ್ದು. ನಾವು ರಿಯಲ್ ಆಗಿ ಫುಲ್ ಹಾರ್ಟಿಂದ ಮಾಡಬೇಕು. ಅದೇ ಆ ಥರ ಮಾಡಿದರೆ ಕರೆಕ್ಟ್ ಆಗುತ್ತೆ. ಮತ್ತು ನೆಕ್ಸ್ಟು ಚಾಂದಿನಿ ಅವರ ಪ್ರಾಜೆಕ್ಟ್ಗಳು ಯಾವ ರೀತಿ ಇರುತ್ತೆ, ಯಾವ ರೀತಿಯಲ್ಲಿ ಬರ್ತೀರಾ ಮುಂದಕ್ಕೆ ಅನ್ನೋದನ್ನು? ಅದು ನಮ್ಮ ಕೈಲಲ್ಲ, ಅದು ಇಂಡಸ್ಟ್ರಿ ಕೈಲಿದೆ. ನಾನು ಏನು ಒಂದು ಆರ್ಟಿಸ್ಟ್, ಕನ್ನಡ ಆ್ಯಕ್ಟ್ರೆಸ್, ಪರ್ಫಾರ್ಮರ್ ಇಷ್ಟೇ ಸಕ್ಸಸ್ ಆಗಿ ಇದೆ ಇಲ್ಲಿ ಅವೈಲಬಲ್ ಟು ಆ್ಯಕ್ಟ್. 2-3 ಡಿಸ್ಕಷನ್ಸ್ ನಡೀತಾ ಇದ್ರೆ. ಬಟ್ ಐ ಹ್ಯಾವ್ ಟು ಬಿ ಕೇರ್ಫುಲ್. ಏನಂತಾರೆ, ಇಷ್ಟೇ ಸಕ್ಸಸ್ ಆದಮೇಲೆ ಸುಮ್ಮನೆ ಏನಾದರೂ ತಗೊಳ್ಳೋಕ್ಕೆ ಆಗಲ್ಲ. ಬಟ್ ಡಿಸ್ಕಷನ್ಸ್ ನಡೀತಾ ಇದ್ದೀರಾ. ಸೊ ಐ ಥಿಂಕ್ ಸಮಥಿಂಗ್ ವಿಲ್ ಕಮ್ ಅಪ್ ಸೂನ್. ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ವಿಲ್ ಪ್ಲ್ಯಾನ್. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾದ ಚಾಂದಿನಿ ಮೇಡಮ್ ಅವರು ಎಷ್ಟು ಚೆಂದಾಗಿ ಮಾತಾಡಿದ್ರು ಅಂತ ಹೇಳಿ. ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂತೋಷ್, ಅಶ್ವವೇಗ ನ್ಯೂಸ್.